ಅರುಣ, ಚಿಕ್ಕಮ್ಮ ಹೇಳಿ. ಏನಾರ ಬೇಕಪ್ಪ ತಿನ್ನಕ್ಕೆ? ಏನಾರ ಕೊಡೋಣ? ಕುಡಿಯಕ್ಕೆ ಏನಾರ ಬೇಕಾ? ನಂಗೇನು ಬೇಡ ಚಿಕ್ಕಮ್ಮ, ಈಗ ತಾನೇ ಊಟ ಮಾಡಿದ್ನಲ್ಲ, ನಂಗೇನು ಬೇಡ. ನಂಗೆ ಸ್ವಲ್ಪ ಓದೋಕ್ಕಿದೆ, ಬುಕ್ಸು ನಾನು ಓದ್ತಿರ್ತೀನಿ. ನೀವೇನಾದರೂ ಮಾಡೋಕ್ಕಿದ್ರೆ ಮಾಡ್ಕೊಳ್ಳಿ. ಅಯ್ಯೋ, ಮಾಡೋದೇನಿಲ್ಲ. ನಮ್ಮ ಪಕ್ಕದ ಮನೆ, ಅದೇ ನಮ್ಮ ಕವಿತಾರ ಮನೆ, ಅವ್ರ ಮನೆಗೆ ಒಂಚೂರು ಹೋಗ್ಬಿಟ್ಟು ಬರ್ತೀನಿ ಕಣಪ್ಪ. ಹೋಗಿ ಬನ್ನಿ ಚಿಕ್ಕಮ್ಮ, ಹೋಗಿ ಬನ್ನಿ. ನಿಮ್ಗೆ ಅಲ್ಲಿರೋದೇ ಜಾಸ್ತಿ ಇಷ್ಟ ಅನ್ಸುತ್ತೆ. ನನಗೆ ನನ್ನ ಚಿಕ್ಕ ಮಗು ನೀವು ನಾನು ಇಲ್ಲಿ ಇದ್ರೆ ನೋಡ್ಕೊಳ್ಳೋಕೆ ನಂಗೆ ಏನಾದರೂ ಬೇಕಂದ್ರೆ ನಾನು ತಗೋತೀನಿ. ಹೋಗ್ಬಿಟ್ಟು ಬನ್ನಿ. ಅಯ್ಯೋ, ಹಂಗೇನಿಲ್ಲ. ಇವತ್ತು ಕವಿತೆ ನೋಡೋಕ್ಕೆ ಗಂಡು ಕಡೆ ಬರ್ತಾವ್ರೆ. ಅದಕ್ಕೆ ನಾನು ನೋಡ್ಬೇಡವಾ ಗಂಡು ಹೆಂಗದೆ ಅಂತ. ಅವಕ್ಕ ಆಗಲೇ ಬಾ ಅಂತು. ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಅಷ್ಟೇ. ತರುಣ, ತರುಣ. ಹಾಂ ಚಿಕ್ಕಮ್ಮ, ಸರಿ ಆಯಿತು, ಹೋಗ್ಬಿಟ್ಟು ಬನ್ನಿ. ಸರಿ ಕಣಪ್ಪ. ಚಿಕ್ಕಮ್ಮ ಒಂದು ನಿಮಿಷ. ಏನಪ್ಪ? ಏನೂ ಇಲ್ಲ, ಅದೇ ಕವಿತಾ ಅವ್ರಿಗೆ ಹುಡುಗ ನೋಡೋಕೆ ಬರ್ತಿದ್ದಾರೆ ಅಂದ್ರಲ್ಲ, ಯಾರು ಹುಡುಗ? ಏನು ಕೆಲಸದಲ್ಲಿ ಇರೋದಂತೆ? ಅಯ್ಯೋ, ಹುಡುಗ ಅವ್ರ ಅದಕ್ಕೆ ಪಿಂಕಿ ಅವ್ರ ಫ್ರೆಂಡ್ ಅಂತೆ. ಫಾರಿನಲ್ಲಿ ಇರೋದು ಕಣಪ್ಪ. ಫಾರಿನಲ್ಲಿ ಇಲ್ಲಲ್ಲ, ಫಾರಿನ್ನಿಂದ ಈಗ ರಜಕ್ಕೆ ಬಂದಿದ್ದಾನಂತೆ. ಈಗ ಹುಡುಗಿ ನೋಡ್ತಾವನಂತೆ. ಅದಕ್ಕೆ ಅವನಿಗೆ ಮಾಡ್ಕೊಳ್ಳೋಣ ಅಂತ. ಫಾರಿನಲ್ಲಿರೋದು ಲಕ್ಷಾಂತರ ರೂಪಾಯಿ ಸಂಬಳ ಅಂತೆ. ಹೊಸಿಯೇ ಸಂಬಳ ಅಲ್ವಂತೆ, ಅದೆಷ್ಟೋ ಲಕ್ಷ ಅಂತೆ ಸಂಬಳ. ಚೆನ್ನಾಗಿ ಅವರೇ ಮನೆ ಕಡೆಯಲ್ವೇ ಒಬ್ಬನೇ ಮಗ. ಅವ್ರ ಅಪ್ಪಂಗೆ ವಯಸ್ಸಾಗದಂತೆ ಆಲ್ರೆಡಿ. ಹುಷಾರು ತಪ್ಪಿದ್ದಾರಂತೆ ಪಾಪ. ಅದಕ್ಕೆ ಅವ್ರು ನೋಡ್ಕೊಳ್ಳೋಕ್ಕೆ ಸದ್ಯಕ್ಕೆ ಈಗ ಮದುವೆ ಮಾಡಿಬಿಟ್ಟು ಹೆಂಡ್ತಿಯ ಇಲ್ಲೇ ಬಿಟ್ಬಿಟ್ಟು ಹೋಯ್ತಾನಂತೆ ಫಾರಿನ್ಗೆ. ಆಮೇಲೆ ಫಾರಿನ್ಗೆ ಇವಳನ್ನು ಕರ್ಕೊಯ್ತಾನಂತೆ. ಹಾಗೆ ಅದಕ್ಕೆ ಜಲ್ದಿ ಮದುವೆ ಮಾಡ್ಕೊಳ್ಳೋಕ್ಕೆ ಹುಡುಗಿ ಹುಡುಕ್ತವ್ರೆ. ಅವಳು ಫ್ರೆಂಡೇ ಅಲ್ವಾ, ಪಿಂಕಿ. ಅವಳು ಹಂಗೆ ಮಾತಾಡ್ಬಿಟ್ಟು ನನ್ನ ಆದ್ನೇನೆ ಅವಳೆ ಅಂದ್ಬಿಟ್ಟು ಮಾಡ್ತಿರೋದಂತೆ. ಹುಡುಗ ಅಂತೂ ಚೆನ್ನಾಗಿದ್ದಾನಂತೆ. ಇನ್ನೇನು ಬೇಕು, ನಮ್ಮ ಕವಿತಾನು ಒಳ್ಳೆಯವಳು ಪಾಪ. ಅವಳಿಗೂ ಗೌರ್ಮೆಂಟ್ ಕೆಲಸ ಅಲ್ವಾ, ಸಂಬಳ ಜಾಸ್ತಿನೇ ಬರ್ತದೆ. ಅವಳು ಏನು ಮಾಡಾಳೋ ಕಾಣೆ ಫಾರಿನ್ಗೆ ಹೋಗಕ್ಕೆ. ನೋಡ್ಕೊಬತ್ತೀನಿ. ಓ ಹೌದಾ, ಸರಿ ಚಿಕ್ಕಮ್ಮ. ಅಯ್ಯೋ, ಹುಡುಗ ಫಾರಿನಲ್ಲಿರೋದಕ್ಕೆ ಕೋಟ್ಯಾಧೀಶ್ವರ ಆಸ್ತಿ ಬೇಕಾದಷ್ಟು ಕೋಟಿ ಆಸ್ತಿ ಇರೋದಕ್ಕೆ ಯಾರೋ ಒಪ್ಕೊಟ್ರದು ಪಿಂಕಿ. ಇವಳು ಕವಿತಾ ಅವ್ರ ಅವ್ವ ಇಲ್ಲಾಂದ್ರೆ ಒಪ್ಕೊಡ್ತಾಳ ಅವಕ್ಕ. ಅಯ್ಯೋ, ನೋಡ್ಬೇಕು ನೀನು ಕಾವ್ಯಕ್ಕನ. ಅವಕ್ಕ ಹಾಗೆ ಆಸ್ತಿ ದುಡ್ಡು ಅಂದರೆ ಬಾಯ್ ಬಿಡ್ತಾಳೆ. ಅವ್ರ ಕಡೆ ಎಲ್ಲ ಚೆನ್ನಾಗಿರೋದಕ್ಕೆ ಒಪ್ಕೊಡ್ರದು. ಇನ್ನು ಬಡವ್ರು ಗಿಡವ್ರು ನಮ್ಮಂಗಾಗಿದ್ರೆ ಒಪ್ಕೊತಿದ್ಲಾ? ಓ ಹೌದಾ, ಸರಿ ಚಿಕ್ಕಮ್ಮ, ಆಯಿತು, ನೀವು ಹೋಗ್ಬಿಟ್ಟು ಬನ್ನಿ. ಸರಿ ಕಣಪ್ಪ, ಅದೇನು ಮಾಡ್ಕೊ. ಅಯ್ಯೋ ಪಾಪ, ನಿನ್ನ ಎಷ್ಟಾದ್ರೂ ಲೆಕ್ಚರ್ ಅಂತಿದ್ದಿ, ಇನ್ನು ನೀನೇ ಓದ್ಬೇಕ ಮಗ. ನಮಗೆ ಗೊತ್ತಿಲ್ಲದಿರೋದು ಎಷ್ಟೋ ಇರುತ್ತಲ್ಲ ಚಿಕ್ಕಮ್ಮ. ಮಕ್ಕಳು ಪಾಠ ಮಾಡಬೇಕು ಅಂದರೆ ಅವ್ರು ಕೇಳಿ ಡೌಟ್ಸ್ಗೆಲ್ಲ ಉತ್ತರ ಕೊಡಬೇಕು ಅಂದರೆ ನಾವು ತಿಳ್ಕೊಂಡಿರ್ಬೇಕಲ್ವಾ? ಅಯ್ಯೋ ಕಾಣೆ, ಅದೇನು ಓದ್ಕೋ ಆಯ್ತು ಬರ್ತೀನಿ. ಸುಮ್ಮನೆ ನನಗೆ ಏನೇನೋ ಅಂದ್ಕೊಂಡು ಆಸೆ ಪಟ್ಬಿಟ್ಟೆ. ನನ್ನ ಮೊದಲನೇ ಪ್ರೀತಿಯವರು. ನಾನು ಅವ್ರು ನೋಡಿದ ತಕ್ಷಣ ನಂಗೆ ತುಂಬ ಇಷ್ಟ ಆದರು. ಆದರೆ ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳೋಕ್ಕೆ ಮುಂಚೆನೇ ಅವ್ರು ಆಲ್ರೆಡಿ ಇನ್ನೊಬ್ಬರ ಜೊತೆ ಮದುವೆ ಆಗ್ತಿದ್ದಾರೆ. ಒಳ್ಳೇದಾಯಿತು ಬಿಡು. ನಾನು ಅವ್ರು ಪ್ರೀತಿಸ್ತಿದ್ದೀನಿ ಅಂತ ಅವ್ರಿಗೆ ಹೇಳಿ, ಅವ್ರು ನನಗೆ ಇಷ್ಟ ಇಲ್ಲ ಅಂತ ಅವ್ರು ಹೇಳಿ, ಅಕಸ್ಮಾತ್ ನಾವಿಬ್ಬರು ಇಷ್ಟಪಟ್ಟರು ಅವ್ರ ಮನೇಲಿ ಒಪ್ಕೋತಾರೆ ನಾನು ಮದುವೆ ಮಾಡೋಕ್ಕೆ. ಅಯ್ಯೋ, ಅದೆಲ್ಲ ದೂರದ ಕನಸು. ಅದೆಲ್ಲ ಯಾಕೆ? ಅವ್ರು ಹೇಗಿದ್ರು ಮದುವೆ ಆಗ್ತಿದ್ದಾರೆ. ನಾನು ಇನ್ನು ಯಾವತ್ತೂ ಅವ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ನನ್ನ ಪಾಡಿಗೆ ನಾನು ಇದ್ದರೆ ಒಳ್ಳೇದು. ಕವಿತಾ ಏನಂತ? ಎಲ್ಲವ ಕವಿತಾ ರೆಡಿ ಆದ್ಲಾ? ಸೀರೆಗಿರೆ ಉಟ್ಕೊಂಡು ಜಲ್ದಿ. ಹುಡುಗ ಎಲ್ಲ ಇನ್ನೂ ಬರ್ನೇ ಇಲ್ಲ ಮತ್ತೆ? ಬರ್ತಾನಂತೆ, ಹೊರಟಿದ್ದಾನಂತೆ, ಬರ್ತಿದ್ದಾನೆ. ಸೀರೆನ ಯಾಕತ್ತೆ ಸೀರೆ? ಅತ್ತೆ, ಅವ್ನು ಫಾರಿನಲ್ಲಿ ಬಂದಿರೋದು. ಅವ್ನಿಗೆ ಸೀರೆ ಉಟ್ಕೊಂಡು ಹಳ್ಳಿಯವ್ರ ಥರ ನಿಂತ್ಕೊಂಡ್ರೆ ಇಷ್ಟ ಆಗುತ್ತಾ ಹೇಳಿ? ಅವ್ರು ಹೇಗಿದ್ದಾಳು ಡ್ರೆಸ್ ತಗೊಂಡು ಹಾಗೆ ಇರಲಿ. ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಇಷ್ಟ ಆಗಬಾರ್ದು ಅಂತನಾ? ಅಯ್ಯಯ್ಯೋ ಅಲ್ವಾ, ಅವ್ನು ಫಾರಿನಲ್ಲಿ ನಿದ್ದವನು. ಹೋಲಿ ಬಿಡು, ಬೇಡ ಹಂಗಾರೆ ಅವಳ ಡ್ರೆಸ್ನೇ ಹಾಕೊಳ್ಳಿ. ನೋಡಿ, ನಮ್ಮ ಕವಿತಾ ಚೆನ್ನಾಗೇ ಇದ್ದಾಳೆ. ಅವಳನ್ನ ಯಾವ ಥರ ಹೆಂಗಿದ್ದಾಳೋ ಹಾಗೆ ನೋಡಿದ್ರೆ ಅವ್ನಿಗೆ ಇಷ್ಟ ಆಗುತ್ತೆ. ನೀವು ಸುಮ್ಮನೆ ಗಾಬರಿ ಮಾಡ್ಕೋಬೇಡಿ. ಅವನೇನು ಯಾರು ಗೊತ್ತಿಲ್ಲದೆ ಇರೋನಾ? ನನಗೆ ಗೊತ್ತಿರೋನೆ, ನನ್ನ ಫ್ರೆಂಡೇ ತಾನೇ. ಆರಾಮಾಗಿ ಹಿರಿಯತ್ತೆ. ಸರಿ ಕಣ. ಅಕ್ಕ, ಎಲ್ಲಕ್ಕ ಗಂಡು ಇನ್ನೂ ಬಂದಿಲ್ವಾ? ಬತ್ತವ್ರೆ ಕಣ್ ಬವ್ವ, ಬಾ. ಅಯ್ಯೋ, ಟೆನ್ಷನ್ಗೆ ಕೈ ಕಾಲೇ ಓಡಕ್ಕಿಲ್ಲ. ಎಲ್ಲ ಕವಿತಾ ರೆಡಿ ಆದ್ಲಾ? ಅಯ್ಯೋ, ರೆಡಿ ಆಯ್ತಾಳೆ. ಏನು ಸೀರೆಗಿರೆ ಉಟ್ಕೊಳ್ಳೋದೇನು ಬೇಡ ಅಂದ್ರೆ ಪಿಂಕಿ ಹಂಗೆ ಡ್ರೆಸ್ಗೆ ಸಾಕತ್ತಾಳೆ. ಹುಡುಗನೇ ಇನ್ನೂ ಬಂದಿಲ್ವಲ್ಲ? ಬತ್ತಾರ ಬಕ್ಕಾದೆ ಹಾಕಿಂಗಾಡಿ ನೀನೊಳ್ಳೆ. ಪಿಂಕಿ ಬಂದ್ಯಾ? ಬಾರೋ, ಕುತ್ಕೋ. ಬಂದಪ್ಪ. ಹಾಂ ಆಂಟಿ, ಹಾಂ ಬಂದೆ. ಕೊಡೋ. ಏನು ಬರ್ಬೇಕಾದ್ರೆ ಹೂವೆಲ್ಲ ತಂದ್ಬಿಟ್ಟಿದ್ಯಾ? ಪ್ರಪೋಸ್ ಮಾಡಕ್ ಬಂದ್ಯಾ? ಅಯ್ಯೋ, ಸುಮ್ಮನೆ ತೊಗೊಂಡು ಬಂದೆ ಅಷ್ಟೇ. ಎಲ್ಲಿದ್ದಾರೆ ಕವಿತಾ ಅವರು? ಕರ್ಕೊಬರ್ತೀವಿ ವೀರಪ್ಪ, ಕರ್ಕೊಬರ್ತೀವಿ. ಅಕ್ಕ, ಹೋಗಿ ಕರ್ಕೊಬರ್ ಕವಿತನ. ನಾನು ಹೋಗಿ ಕರ್ಕೊಂಡು ಬರಲಾ? ನಾನು ಕರ್ಕೊಬರ್ತೀನಿ, ಇರವಾ, ಮಾತಾಡ್ಸ್ತಾರೆ. ಹುಡುಗ ಚೆನ್ನಾಗಿ ಅವನೇ. ತಲೆ ಕೂದಲು ನೋಡಿ ಹಂಗೆ ಕಟ್ ಮಾಡ್ಸವನೆ ಅಂತ. ಫಾರಿನಲ್ವಾ? ಮತ್ತೆ ಇನ್ನೇನು ಸಮಾಚಾರ? ಆಂಟಿ ಅಂಕಲ್ ಎಲ್ಲ ಹೇಗಿದ್ದಾರೆ? ಅವನು ಕರ್ಕೊಬರ್ಬೇಕು ತಾನೆ ನೀನು? ಏನು ಹೀಗೆ ಹೇಳ್ತಿದ್ಯಾ? ನಿನಗೆ ಗೊತ್ತಲ್ಲ ಪಿಂಕಿ, ಅಪ್ಪ ಅಮ್ಮಂಗೆ ಇಬ್ಬರಿಗೂ ಹುಷಾರಿಲ್ಲ. ಅವ್ರ ಮನೇಲಿ ಇರೋದೇ ಕಷ್ಟ. ಇಲ್ಲಿ ತನಕ ಹೇಗೆ ಕರ್ಕೊಂಡು ಬರೋದು? ತಲೆ ಕೆಡಿಸ್ಕೊಬೇಡ. ನಮ್ಮ ಎಂಗೇಜ್ಮೆಂಟ್ಗೆ ಮದುವೆಗೆಲ್ಲ ಬರ್ತಾರೆ. ಸರಿ ಬಿಡು, ಆಯ್ತು, ಪರವಾಗಿಲ್ಲ. ಮದುವೆ ಆಗಬೇಕಾಗಿರೋದು ನೀನು ತಾನೇ. ಹುಡುಗಿ ನೋಡಿ ಒಪ್ಕೊಂಡ್ರೆ ಸಾಕು. ಹೌದು, ಅದೇ ತಾನೇ ಸರಿ. ಈ ಆಂಟಿ ಯಾರು ಗೊತ್ತಾಗ್ಲಿಲ್ಲ?
ಓ ಇವರ ನಮ್ಮ ಪಕ್ಕದ ಮನೆ ಆಂಟಿ ಸುಶೀಲಾ ಆಂಟಿ ಅಂತ ನಮ್ಗೆ ತುಂಬ ಕ್ಲೋಸ್ ಇವರು. ಓ ಹೌದಾ, ಓಕೆ ಓಕೆ. ಹಲೋ, ಏನು ಸುಮ್ಮನೆ ನೋಡ್ಕೊಂಡು ಕೂತ್ಕೊಬಿಟ್ಟೆ. ತಗೊಳ್ಳಿ. ಓ ಸಖತ್ತಾಗ ಇದ್ದಾಳೆ. ನಾನು ಅನ್ಕೊಂಡಾಗೆ ಬೇಗ ಇವಳನ್ನ ಮದುವೆ ಮಾಡ್ಕೊಬಿಡ್ಬೇಕು. ಇಲ್ಲ ಅಂದರೆ ಇವ್ರಿಗೆ ಸತ್ಯ ಗೊತ್ತಾದರೆ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಇವಳನ್ನ ಮದುವೆ ಮಾಡ್ಕೊಬಿಡ್ಬೇಕು. ಹಾಂ ತಗೊಳ್ತೀನಿ, ಕೊಡಿ ಕೊಡಿ. ನಿಮ್ಗೇನು ಬೇಜಾರಿಲ್ಲ ಅಂದರೆ ಈ ಹೂ ತಗೊಳ್ತೀರಾ? ಇದೆಲ್ಲ ಯಾಕೆ ತಂದ್ರಿ ಇವಾಗ? ಅಯ್ಯೋ ಕವಿತಾ, ಏನು ಹಾಕಿ ಹೇಳ್ತಿದ್ಯಾ? ತಗೋ, ಅಷ್ಟು ಪ್ರೀತಿಯಿಂದ ತಗೊಬಂದಿದ್ದಾನೆ. ಸರಿ ಅದಕ್ಕೆ. ತುಂಬ ಚೆನ್ನಾಗಿದ್ದೀರಾ ಕವಿತಾ ನೀವು, ನಂಗಂತೂ ತುಂಬ ಇಷ್ಟ ಆದ್ರಿ. ನೋಡಕ್ಕ, ಈ ಕಾಲದಲ್ಲಿ ಏನು ಹಿಂಗೆ ಹೇಳ್ಬಿಡ್ತಾರಲ್ಲ. ಅಯ್ಯೋ ನಮ್ಮ ಕಾಲದಲ್ಲಿ ಹಿಂಗೆಲ್ಲ ಇತ್ತಿಲ್ಲ. ಅಯ್ಯೋ ಸುಶೀಲಾ, ನಿಂಗೆ ಗೊತ್ತಾಗ್ತಿಲ್ಲ, ಸುಮ್ಮನಿರು. ಪಾರಿನಲ್ಲಿ ಬಂದಿರೋದಲ್ವಾ, ಹಂಗೆ ಅವರು. ಥ್ಯಾಂಕ್ ಯು. ಅಲ್ಲ ಕಣಪ್ಪ, ಒಬ್ಬನೇ ಬಂದಿದೆಯಲ್ಲ, ನಿಮ್ಮ ಅಪ್ಪ ಅಮ್ಮ ಅವ್ರನ್ನೆಲ್ಲ ಕರ್ಕೊಬರಕಾಯ್ತಿಲ್ವಾ? ಅಯ್ಯೋ ಆಂಟಿ, ಪಿಂಕಿ ನಿಮ್ಮ ಹತ್ರ ಹೇಳಿಲ್ವಾ? ಅಪ್ಪ ಅಮ್ಮಂಗೆ ಇಬ್ರಿಗೂ ವಯಸ್ಸಾಗ್ಬಿಟ್ಟಿದೆ, ಹುಷಾರು ಬೇರೆ ಇಲ್ಲ, ಅವ್ರಿಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನೇ ಯೋಚನೆ ಮಾಡಬೇಡಿ, ಮದುವೆಗೆ ಎಂಗೇಜ್ಮೆಂಟ್ಗೆಲ್ಲ ಖಂಡಿತ ಬರ್ತಾರೆ. ಓ, ಅವ್ರು ಬಿಟ್ರೆ ಬೇರೆ ಯಾರೂ ಇಲ್ಲಪ್ಪ ನಿಮಗೆ ನೆಂಟರು? ನಿಮಗೆ ನೆಂಟರು ಇದ್ದಾರೆ, ಅವರೆಲ್ಲ ಫಾರಿನಲ್ಲೇ ಇರೋದು ಆಂಟಿ. ನಮ್ಮ ಅಪ್ಪ ಅಮ್ಮ ಇಬ್ಬರೇ ಇಲ್ಲಿ ಇರೋದು. ಹಾಗಾಗಿ ನಾನು ಕೂಡ ಫಾರಿನಲ್ಲೇ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದೀನಿ. ಮದುವೆ ಆದಮೇಲೂ ಅಷ್ಟೇ, ಇವ್ರನ್ನೂ ಫಾರಿನ್ ಕರ್ಕೊಂಡು ಹೋಗ್ಬಿಡ್ತೀನಿ. ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಹುಷಾರಾಗುತ್ತೆ ಅಂತ ಅಷ್ಟೇ. ಸರಿ ಕಣಪ್ಪ, ಸರಿ ಪಾಪ. ಆಯಿತು ಬಿಡಪ್ಪ. ಪಿಂಕಿ, ನಿಮ್ಮ ಹಸ್ಬೆಂಡ್ ಎಲ್ಲಿ ಕಾಣಿಸ್ತಾ ಇಲ್ಲ? ಅಯ್ಯೋ, ಅವ್ರಿಗೆ ಸಿಗಲಿಲ್ಲ ಕಣೋ ಪಾಪ. ತುಂಬ ಟ್ರೈ ಮಾಡಿದ್ರು. ಇವತ್ತು ಎಮರ್ಜೆನ್ಸಿ ಮೀಟಿಂಗ್ ಇದೆ ಅಂತೆ, ಹೋಗಲೇಬೇಕು ಅಂತ ಹೋದರು. ತುಂಬ ಬೇಜಾರು ಮಾಡ್ಕೋತಾ ಇದ್ರು. ಪರವಾಗಿಲ್ಲ ಬಿಡು, ಇನ್ಮೇಲೆ ಬರ್ತಾ ಇರ್ತೀವಲ್ವಾ, ಅದಕ್ಕೆ ಮೀಟ್ ಮಾಡಿದ್ರೆ ಆಯ್ತಂತೆ. ಕವಿತಾ ಅವ್ರಿಗೆ ನಾನು ಇಷ್ಟ ಆದ್ನಾ ಇಲ್ವಾ ಅಂತ ಫೋನ್ ಮಾಡಿ ಹೇಳಿ ಆಯ್ತಾ? ಸರಿ, ನಾನು ಇನ್ನು ಬರ್ತೀನಿ ಪಿಂಕಿ. ಅಯ್ಯೋ, ಊಟ ಮಾಡ್ಕೊಂಡು ಹೋಗಪ್ಪ. ಅಡುಗೆ ಮಾಡಿದ್ದೀವಿ, ಊಟ ಮಾಡ್ಕೊಂಡು ಹೋಗಪ್ಪ. ಇಲ್ಲ ಇಲ್ಲ ಆಂಟಿ, ಬೇಜಾರು ಮಾಡ್ಕೋಬೇಡಿ, ನಾನು ಊಟ ಮಾಡ್ಕೊಂಡೇ ಬಂದೆ, ನೀವೇನೋ ಅನ್ಕೋಬೇಡಿ. ಸರಿ ಕಣೋ, ಆಯಿತು, ನಾನು ಫೋನ್ ಮಾಡ್ತೀನಿ ನಿಮಗೆ. ಸರಿ ಪಿಂಕಿ, ಬರ್ತೀನಿ ಆಂಟಿ. ಬರ್ತೀನಿ ಸುಶೀಲಾ ಆಂಟಿ, ಬರ್ತೀನಿ. ಕವಿತಾ ಅವರೇ, ಬರ್ತೀನಿ. ಹಾಂ ಸರಿ. ಅಕ್ಕ, ಹುಡುಗ ನೋಡಕ್ಕ ಎಷ್ಟೊಂದು ಒಳ್ಳೇದು ಪಾಪ. ಫಾರಿನಲ್ಲಿದ್ರು ಎಷ್ಟು ಇದು ನೋಡು ಪಾಪ, ಎಷ್ಟು ಚೆನ್ನಾಗಿ ಮಾತಾಡ್ಸ್ತು ನೋಡಕ್ಕ ನನ್ನ ಸುಶೀಲಾ ಆಂಟಿ ಅಂತ. ಮಾತ್ರ ಒಳ್ಳೆ ಹುಡುಗ. ಕವಿತಾ, ಏನು ಅನಿಸ್ತು? ಅವ್ನು ಇಷ್ಟ ಆದ ನನಗೆ. ಅಯ್ಯೋ ಕವಿತಾ, ಎಷ್ಟು ಚೆನ್ನಾಗದೆ ಹುಡುಗ, ಹುಸಿ ಚೆನ್ನಾಗಿದ್ದದ ನೋಡಕ್ಕೆ. ಫಾರಿನಲ್ಲಿ ಬೇರೆ ಇರೋದು, ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ, ಅದು ಇನ್ನೇನು ಬೇಕವ? ಚೆನ್ನಾಗದೆ, ಒಪ್ಕೊ. ಯಾಕವ, ಯಾಕೆ ಸಪ್ಕಿದಿ? ಯಾಕೆ ಇಷ್ಟ ಆಗ್ಲಿಲ್ವಾ ಕವಿತಾ? ಯಾಕೆ, ಏನಾಯ್ತು? ಇಷ್ಟ ಆಗ್ಲಿಲ್ವಾ? ಹಾಗೇನೂ ಇಲ್ಲ ಅದಕ್ಕೆ, ನಂಗೆ ಮದುವೆ ಅಂದ್ರೇ ಇಷ್ಟ ಇಲ್ಲ. ಇಷ್ಟು ಬೇಗ ಮದುವೆ ಮಾಡ್ತಿದ್ದೀರಲ್ಲ ಅಂತ ಬೇಜಾರಷ್ಟೇ. ಅವ್ರ ಬಗ್ಗೆ ನನಗೇನು ಬೇರೆ ಏನೂ ಅನ್ನಿಸ್ಲಿಲ್ಲ. ಇಷ್ಟ ಅನ್ನೋದು ಹೇಗೆ ಸಡನ್ನಾಗಿ ಆಗುತ್ತೆ ಹೇಳಿ? ನಿಮ್ಗೆಲ್ಲರಿಗೂ ಒಪ್ಪಿಗೆ ಆದರೆ ನನಗೆ ಒಪ್ಪಿಗೆ ಅಷ್ಟೇ, ನಿಮ್ಮಿಷ್ಟ. ಅಯ್ಯೋ, ಅವಳಿಗೆ ಒಪ್ಪಿಗೆಕಂತೆ ಹೇಳ್ಬಿಡೋ ಹುಡುಗಂಗೆ. ಅವಳು ಮದುವೆ ಮಾಡ್ತಾರಲ್ಲ ಅಂತ ಬೇಜಾರಷ್ಟೇ. ಹುಡುಗನ ಬಗ್ಗೆ ಏನೂ ಇಲ್ಲ ಅಂತ ಹೇಳಿಲ್ವ ಅವಳು? ಹೇಳ್ಬಿಡು ಅಂದರೆ. ಸರಿ ಅತ್ತ, ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.